ಹಾಯ್ ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದೀತೂಸ್ ಕಿಚನ್. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಗ್ರೀನ್ ಚಿಕನ್ ಚಾಪ್ಸ್ ಮಾಡಿ ತೋರಿಸ್ತಾ ಇದ್ದೀನಿ. ಹೌದು, ರುಚಿಯಾದ ಗ್ರೀನ್ ಚಿಕನ್ ಚಾಪ್ಸ್ ಮಾಡೋದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಹೇಳ್ತೀನಿ, ನೋಟ್ ಮಾಡ್ಕೊಳ್ಳಿ. ಮೊದಲಿಗೆ ಒಂದು ಟೊಮೊಟೊವನ್ನು ತೊಗೊಂಡಿದ್ದೀನಿ, ಹಾಗೆ ಒಂದು ಈರುಳ್ಳಿ, ಇದರ ಜೊತೆಗೆ 3 ಹಸಿಮೆಣಸಿನ್ಕಾಯಿ, 2 ಒಣಗಿದ ಮೆಣಸಿನ್ಕಾಯಿ, ಸ್ವಲ್ಪ ಶುಂಠಿ, ಹಾಗೆ ಸ್ವಲ್ಪ ಮೆಣಸು, ಹಾಗೆ ಸ್ವಲ್ಪ ಬೆಳ್ಳುಳ್ಳಿ, ಪುದೀನ, ಕೊತ್ತಂಬರಿ, ಇದರ ಜೊತೆಗೆ ನಾನು ಸ್ವಲ್ಪ ಚಕ್ಕೆ ಹಾಗೂ ಸ್ವಲ್ಪ ಲವಂಗವನ್ನು ತೊಗೊಂಡಿದ್ದೀನಿ. ಯಾವುದಿದೆ ಎಷ್ಟೆಷ್ಟು ಹಾಕಬೇಕು ಅಂತ ಹೇಳ್ತೀನಿ, ನೋಟ್ ಮಾಡ್ಕೊಳ್ಳಿ ಬನ್ನಿ. ನೆಕ್ಸ್ಟ್ ನಾನಿವಾಗ ಜಾರ್ಗೆ ನಾವು ತೊಗೊಂಡಿರುವಂತಹ ಒಂದು ಟೊಮೊಟೊವನ್ನು ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಒಂದು ಈರುಳ್ಳಿನೂ ಕೂಡ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಇದಕ್ಕೆ 3 ಹಸಿಮೆಣಸಿನ್ಕಾಯಿ, 2 ಒಣಗಿದ ಮೆಣಸಿನ್ಕಾಯಿನ ಸೇರಿಸ್ತಾ ಇದ್ದೀನಿ. ಹಾಗೆ ಸ್ವಲ್ಪ ಲವಂಗ ಹಾಗೆ ಚಕ್ಕೆಯನ್ನು ಕೂಡ ಸೇರಿಸ್ತಾ ಇದ್ದೀನಿ. ಇದರ ಜೊತೆಗೆ ನಾನು ಒಂದು 2 ಇಂಚ್ ಆಗುವಷ್ಟು ಶುಂಠಿನ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಇದರ ಜೊತೆಗೆ 1 ಟೇಬಲ್ ಸ್ಪೂನ್ ಆಗುವಷ್ಟು ಕರಿಮೆಣಸನ್ನು ತಗೊಳ್ತಾ ಇದ್ದೀನಿ. ಹಾಗೆ 1 ಕೈ ಹಿಡಿ ಆಗುವಷ್ಟು ಬೆಳ್ಳುಳ್ಳಿಯನ್ನು ಸೇರಿಸ್ತಾ ಇದ್ದೀನಿ. ಇದರ ಜೊತೆಗೆ ಸ್ವಲ್ಪ ಪುದೀನ ಸೊಪ್ಪು, ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡ್ರೆ ಇಷ್ಟು ಇಂಗ್ರೀಡಿಯೆಂಟ್ಸ್ ಬೇಕಾಗುತ್ತೆ ನಮಗೆ ರುಚಿಯಾದ ಗ್ರೀನ್ ಚಾಪ್ಸ್ ಮಾಡೋದಕ್ಕೆ. ಇದನ್ನು ಸ್ವಲ್ಪ ನೀರು ಹಾಕ್ಕೊಂಡು ನಾವು ಪೇಸ್ಟ್ ಮಾಡ್ಕೊಂಡು ಬರಬೇಕಾಗತ್ತೆ. ತುಂಬ ಈಸಿ ಇರುತ್ತೆ ರೆಸಿಪಿ, ತುಂಬ ಟೇಸ್ಟಿಯಾಗಿರುತ್ತೆ. ಖಂಡಿತವಾಗ್ಲೂ ನೀವು ಒಂದು ಸಲ ಮನೇಲಿ ಟ್ರೈ ಮಾಡಿ, ತುಂಬಾ ಚೆನ್ನಾಗಿರುತ್ತೆ. ನೋಡ್ತಾ ಇರ್ಬೋದು, ಇದು 2 ರಿಂದ 3 ಮಿಕ್ಸಿ ರೌಂಡ್ ಹಾಕ್ಕೊಂಡ್ರೆ ಸಾಕು, ನಿಮಗೆ ಈ ರೀತಿ ಪೇಸ್ಟ್ ಆಗುತ್ತೆ. ನೆಕ್ಸ್ಟ್ ನಾವು ಚಿಕನ್ನ ಒಗ್ಗರಣೆ ಹಾಕ್ಕೊಳ್ಳೋಣ ಬನ್ನಿ. ಮೊದಲೇ ಒಂದು 2 ಟೇಬಲ್ ಸ್ಪೂನಷ್ಟು ಬಾಣಲೆಗೆ ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಇವಾಗ ನಾವು ಚಿಕನ್ನ ನೀಟಾಗಿ ಸ್ವಲ್ಪ ಅರಿಶಿನವನ್ನು ಹಾಕಿ ನೀಟಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಸ್ವಲ್ಪ ಕೂಡ ನೀರಿಲ್ಲ, ನೀಟಾಗಿ ವಾಶ್ ಮಾಡಿಕೊಂಡು 1 ಬೈ 1 ಈ ರೀತಿ ಚಿಕನ್ ಹಾಕಿ ಇಟ್ಕೊಳ್ಳಿ. ಸ್ವಲ್ಪ ಮೀಡಿಯಮ್ ಫ್ಲೇಮ್ ಇಟ್ಕೊಳ್ಳಿ. ನೆಕ್ಸ್ಟ್ ಇದಕ್ಕೆ ನಾನು 1.5 ಟೇಬಲ್ ಸ್ಪೂನಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಸ್ಟಾರ್ಟಿಂಗ್ ಹಾಕಬೇಕಾದ್ರೆ ಸ್ವಲ್ಪ ಉಪ್ಪು ಕಡಿಮೆನೇ ಹಾಕ್ಕೊಳ್ಳಿ, ಬೇಕು ಅಂದರೆ ನೋಡಿ ಹಾಕ್ಕೊಳ್ಬೋದು. ಈ ರೀತಿ ಉಪ್ಪು ಹಾಕ್ಕೊಂಡ್ಮೇಲೆ ಮತ್ತೆ ಇದಕ್ಕೆ ಒಂದು 2 ಚಿಟಿಕೆಯಷ್ಟು ಅರಿಶಿಣವನ್ನು ಹಾಕ್ಕೊಳ್ತಾ ಇದ್ದೀನಿ. ವಾಶ್ ಮಾಡಬೇಕಾದ್ರೆ ಹಾಕಿರ್ತೀವಿ ಅರಿಶಿಣ ಅಲ್ವಾ, ಸೊ ನೋಡ್ಕೊಂಡು ಹಾಕ್ಕೊಳ್ಳಿ. ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ನೋಡಿ, ಈ ರೀತಿ ಐ ಫ್ಲೇಮ್ ಇಟ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಾಂಸ ಏನಿದೆ ಅದು ನೀರು ಬಿಟ್ಕೊಳ್ಳೋ ತನಕ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ನೀವು ನೋಡ್ತಾ ಇರ್ಬೋದು, ಈಗ ಮಾಂಸ ತಾನಾಗ್ತಾನೆ ನೀರು ಬಿಡ್ತಾ ಇದೆ. ನೋಡಿ, ನೀಟಾಗಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ನೀವು ಮೀಡಿಯಮ್ ಫ್ಲೇಮ್ ಇಟ್ಕೊಂಡು 2 ರಿಂದ 3 ನಿಮಿಷ ಈ ರೀತಿ ಪ್ಲೇಟ್ ಮುಚ್ಚಿ ಸ್ವಲ್ಪ ಬೇಯಿಸ್ಕೊಳ್ಳಿ. ಇದರಿಂದ ಏನಾಗುತ್ತೆ, ಮಾಂಸ ಇನ್ನೂ ಚೆನ್ನಾಗಿ ನೀರು ಬಿಡುತ್ತೆ. ಆ ನೀರಲ್ಲೇ ಸ್ವಲ್ಪ ಮಟ್ಟಿಗೆ ಬೇಯುತ್ತದೆ. ನೋಡ್ತಾ ಇರ್ಬೋದು, ಈಗ ನೀರು ಬಿಟ್ಟಿದೆ. ಆ ನೀರು ಫುಲ್ಲು ಸುಂಡೋವರೆಗೂ ನಾವು ಈ ರೀತಿ ಚೆನ್ನಾಗಿ ಹುರ್ಕೋಬೇಕಾಗುತ್ತೆ. ಖಂಡಿತವಾಗ್ಲೂ ಈ ರೆಸಿಪಿ ತುಂಬಾ ಟೇಸ್ಟಿಯಾಗಿರುತ್ತೆ. ನೀವು ಇದನ್ನು ಚಪಾತಿ, ಪೂರಿ, ಅನ್ನ, ಮುದ್ದೆಗೆಲ್ಲ ತುಂಬಾ ಚೆನ್ನಾಗಿರುತ್ತೆ. ನಾನಿಲ್ಲಿ ಈರುಳ್ಳಿ ಮತ್ತು ಟೊಮೊಟೊ ಎಕ್ಸ್ಟ್ರಾ ಅಂತ ಹೇಳಿ ಹಾಕಿದ್ದೀನಿ. ಯಾಕಂದರೆ ಗ್ರೇವಿ ಬೇಕು ಅಂದರೆ ನೀವು ಈರುಳ್ಳಿ ಟೊಮೊಟೊ ಹಾಕಿ, ಇಲ್ಲ ನನಗೆ ಸ್ಪೈಸಿಯಾಗಿ ಬೇಕು, ಚಾಪ್ಸ್ ರೀತಿ ಬೇಕು ಅಂದರೆ ಎರಡನ್ನು ಸ್ಕಿಪ್ ಮಾಡ್ಬೋದು. ನೋಡಿ, ಈಗ ನೀರು ಸುಂಡಿದೆ. ಇವಾಗ ನಾವು ನಮಗೆ ಎಷ್ಟು ಬೇಕು ನೀರು ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ. ಯಾಕಂದರೆ ಮಾಂಸ ಬೇಯೋದಕ್ಕೆ ಸ್ವಲ್ಪ ನೀರು ಬೇಕಾ, ಎಕ್ಸ್ಟ್ರಾ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ನೋಡಿಕೊಂಡು ಹಾಕ್ಕೊಳ್ಳಿ. ನೋಡಿ, ಈ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಬಾಯ್ಲ್ ಆಗೋ ತನಕ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಯಿತು, ಮಾಡಿಕೊಳ್ಳಿ. ನೆಕ್ಸ್ಟ್ ಇವಾಗ ನೋಡಿ, ಈ ರೀತಿ ಚೆನ್ನಾಗಿ ನೀರು ಸ್ವಲ್ಪ ಒಂದು 3/4% ಸುಂಡೋದ್ಮೇಲೆ ನಾವು ರುಬ್ಕೊಂಡಿದ್ವಲ್ಲ ಮಸಾಲೆ, ಹಸಿ ಮಸಾಲೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ನಾವಿಲ್ಲಿ ಯಾವುದೇ ರೀತಿಯ ಹುರ್ಕೊಂಡು ಮಸಾಲೆನ ರುಬ್ಕೊಂಡಿಲ್ಲ. ಸೊ ಡೈರೆಕ್ಟಾಗಿ ಹಸಿ ಮಸಾಲೆ ಹಾಕಿರೋದ್ರಿಂದ ನಾವು ಚೆನ್ನಾಗಿ ಸ್ವಲ್ಪ ಸ್ಟಾರ್ಟಿಂಗ್ ಹಸಿ ಮಸಾಲೆ ಹಾಕ್ಕೊಂಡ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ನೀರು ಹಾಕೋಕ್ಕೆ ಹೋಗಬೇಡಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಅದೇ ಜಾರಿಗೆ ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಚಿಕನ್ ಬೆಂದರೆ ಈಗ ರುಚಿಯಾದ ಚಿಕನ್ ಚಾಪ್ಸ್ ರೆಡಿ ಅಂತಲೇ ಹೇಳ್ಬೋದು. ನೋಡಿ, ನೋಡ್ತಾ ಇರ್ಬೋದು, ತುಂಬಾ ಚೆನ್ನಾಗಿದೆ. ಗ್ರೀನ್ ಚಿಕನ್ ಚಾಪ್ಸ್ ತುಂಬಾ ಚೆನ್ನಾಗಿರುತ್ತೆ. ಚಪಾತಿ, ಮುದ್ದೆ, ಅನ್ನಕ್ಕಂತೂ ಸೂಪರಾಗಿರುತ್ತೆ. ಯಾವಾಗಲೂ ನೀವು ಬೇರೆ ಥರ ಚಾಪ್ಸ್ ಮಾಡಿದರೆ ಈ ರೀತಿ ಒಂದು ಸಲ ಟ್ರೈ ಮಾಡಿ ನೋಡಿ. ಖಂಡಿತವಾಗ್ಲೂ ತುಂಬಾ ಇಷ್ಟ ಆಗುತ್ತೆ. ನೀವು ಇದನ್ನೇ ಸ್ವಲ್ಪ ಡ್ರೈ ಬೇಕು ಅಂದರೆ ಇನ್ನೂ ಡ್ರೈ ಮಾಡ್ಕೋಬೋದು. ಇಲ್ಲ ನಮಗೆ ರೈಸಿಗೆ ಸ್ವಲ್ಪ ಗ್ರೇವಿ ಬೇಕು ಅಂದರೆ ನೀವು ನೋಡಿಕೊಂಡು ಸ್ವಲ್ಪ ನೀರನ್ನು ಹಾಕ್ಕೊಂಡು ಮಾಡ್ಕೊಂಡು. ರುಚಿಯಾದ ಚಿಕನ್ ಗ್ರೀನ್ ಚಾಪ್ಸ್ ರೆಡಿಯಾಗಿತ್ತು. ತುಂಬ ಟೇಸ್ಟಿಯಾಗಿತ್ತು. ಖಂಡಿತವಾಗ್ಲೂ ನೀವು ಒಂದು ಸಲ ಮಾಡಿ ನೋಡಿ ಮನೇಲಿ, ತುಂಬಾ ಚೆನ್ನಾಗಿರುತ್ತೆ. ಖಂಡಿತವಾಗ್ಲೂ ಈ ವಿಡಿಯೋ ನಿಮಗೆ ತುಂಬ ಹೆಲ್ಪ್ಫುಲ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನೀವು ಮನೇಲಿ ಒಂದು ಸಲ ಟ್ರೈ ಮಾಡಿ, ನೀವು ಬಂದು ಕಮೆಂಟ್ ಮಾಡ್ತೀರಿ, ತುಂಬಾ ಚೆನ್ನಾಗಿರುತ್ತೆ. ಲಾಸ್ಟಲ್ಲಿ ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಮತ್ತೆ 2 ನಿಮಿಷ ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ನಾವು ಈ ರೀತಿ ಬೇಯಿಸ್ಕೊಂಡ್ರೆ ರುಚಿಯಾದ ಚಿಕನ್ ಚಾಪ್. ನೋಡಿ, ನಾನಿವಾಗ ಇದನ್ನು ಅನ್ನಕ್ಕೆ, ಮುದ್ದೆಗೆ ಬೇಕಾಗುತ್ತೆ ಅಂತೇಳಿ ಸ್ವಲ್ಪ ನಾನು ನೋಡ್ತಾ ಇರ್ಬೋದು, ನೀವು ಗ್ರೇವಿ ಟೈಪಲ್ಲಿ ಮಾಡಿದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್ ದೀತೂಸ್ ಕಿಚನ್ ಫಾರ್ ಮೋರ್